ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಶೈಲು ಮತ್ತು ಅನಿಲ್ ಬೆಂಗ್ರೆ ಆರಂಭಿಕ ಹಂತದ ಆಟಗಾರರು ಫಿಶರ್ಮ್ಯಾನ್ ಮಲ್ಪೆ ಪರವಾಗಿ. ಮೊದಲ ವರ್ಗಾಗಿ ವಿತೇಶನನ್ನು ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಪರಿಚಯಿಸ್ತಾ ಇದೆ. ಗೋಡದ ಹಿಂಭಾಗದಲ್ಲಿ ಪ್ರಮೀತ್ ಗೋಡದ ಹಿಂಭಾಗದಲ್ಲಿ ಪವರ್ ಪ್ಲೇ ಜಾರಿಯಲ್ಲಿದೆ. ವಿಶಿಷ್ಟತೆ ಆಟ, ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಮೊದಲ ಚೆಂಡು ಲೆಗ್ ಬೈ ರೂಪದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ದಿನ ಮುಂದಿನ ಪಂದ್ಯ ಮಗವೀರ 11 ಉಳ್ಳಾಲದ ತಂಡ ಮಾರುತಿ ಹೆಜಮಾಡಿ ತಂಡವನ್ನು ಎದುರಿಸ್ತಾ ಇದೆ. ಅಂತಿಮ ಹಂತದಲ್ಲಿ ಕವರ್ ಪಾಂಡಿ ಭಾಗಕ್ಕೆ ತಳ್ಳುವಂತಹ ಸುಂದರತೆ ಆಟ. ಒಂದು ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳು ಮುಕ್ತಾಯದ ಬಳಿಕ 36 ಚೆಂಡುಗಳ ಒಂದು ಸೆಣಸಾಟ. ಬಹಳ ಶುದ್ಧವರದ ಹೊಡೆತ, ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸಿ ಸಲ್ವಡಿಗೆ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಶೈಲೇಶ್ ಪಡ್ಕೊಂಡ್ರು. ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಪಂದ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆ ಇಲ್ಲಿ ಜಯ ಅನಿವಾರ್ಯತೆಯ ಪಂದ್ಯವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಬಹಳ ಶುದ್ಧವಾದ ಹೊಡೆತ. ಒಂದೋಟ, 2ನೇ ಓಟಕ್ಕೂ ಕೂಡ ಅವಕಾಶವನ್ನು ಪಡ್ಕೊಂಡ್ರು. ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಹಂತದಲ್ಲಿ ಬಹಳಷ್ಟು ಸಮಯಗಳ ಬಳಿಕ ಪರಿಸರದಲ್ಲಿ ಸಾಗ್ತಾ ಇರ್ತಕ್ಕಂಥ ಮಗವೀರ ಸಮಾಜ ಬಾಂಧವರ ಪಂದ್ಯಾಕೂಟ. 2 ವರ್ಷಗಳ ಹಿಂಭಾಗದಲ್ಲಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ಉಳ್ಳಾಳ ಜಂಟಿಯಾಗಿ ಮಂಗಳೂರಿನ ನೆಹರು ಮೈದಾನದ ಒಳಭಾಗದಲ್ಲಿ ಅತ್ಯುತ್ತಮ ಮಟ್ಟದ ಮಗವೀರ ಸಮಾಜ ಬಾಂಧವರ ಪಂದ್ಯಾಟವನ್ನು ನಡೆಸಿದ್ದಾರೆ. ಆ ಬಳಿಕ ಸಾಗ್ತಾ ಇರ್ತಕ್ಕಂಥ ಮತ್ತೊಂದು ವ್ಯವಸ್ಥಿತ ದಾಂಡು ಚೆಂಡಿನ ಮಗವೀರ ಸಮಾಜ ಬಾಂಧವರ ಪಂದ್ಯಾಕೂಟ ಜಿಪ್ಸಿ ಫ್ರೆಂಡ್ಸ್ ಕೂಳೂರು ಕುಳಾಯಿ ಇವರ ಆಶ್ರಯದಲ್ಲಿ ಸಾಗ್ತಾ ಇದೆ. ವಿಶಿಷ್ಟತೆ ಆಟ, ದಿಲ್ಸ್ಕೋಪ್ ಹೊಡೆತವರು ದಾಖಲಿಸಿದ್ರು. ಲಾಂಗ್ ಲೆಗ್ ಸೀಮಾರೇಖೆಯ ಅಂಚಿಗೆ ಸೆಂಡು ಸಾಗ್ತಾ ಇದೆ. ಒಂದೋಟ, 2ನೇ ಓಟ, 3ನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ದಾರೆ. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ನ ಚಾಲ್ತಿಯಲ್ಲಿ ತಂಡ ಮೊತ್ತ 13. ಮೊದಲ ಓವರ್ನ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಎಂಡ್ ಆಫ್ ಫಸ್ಟ್ ಓವರ್ 13 ಫಾರ್ ನೋ ಲಾಸ್. ಯಾವುದೇ ಹೋದರಿ ಆಘಾತವಿಲ್ಲದೊಂದು ಅತ್ಯುತ್ತಮ ಆರಂಭವನ್ನು ದಾಖಲಿಸಿರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆಯ ತಂಡ. ಮೊದಲ ಪಂದ್ಯ ಆಘಾತಕಾರಿ ಸೋಲನ್ನು ಕಂಡುಕೊಂಡಿದ್ದಾರೆ. ನಾರ್ಶಾಲ್ ಪ್ರಗತಿ ಬೆಂಗ್ರೆ ವಿರುದ್ಧವಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಜಯ ಅನಿವಾರ್ಯತೆಯ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ ಮೊದಲ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿದ್ದಾರೆ. 10 ತಂಡಗಳು 10 ಫ್ರಾಂಚೈಸಿ ರೂಪದಲ್ಲಿ ಆಡ್ತಾ ಇರ್ತಕ್ಕಂಥ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. 140ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಪಂದ್ಯಾಕೂಟ ಇವತ್ತು ಬೆಳಿಗ್ಗೆ ಆರಂಭವನ್ನು ಪಡ್ಕೊಂಡಿತ್ತು. ನಾಳೆ ರಾತ್ರಿಯವರೆಗೆ ಪಂದ್ಯಾಕೂಟ ಯಶಸ್ವಿಯಾಗಿ ಮುನ್ನಡೆಯುವಂತಹ ಸಾಧ್ಯತೆಯನ್ನು ಆರಂಭಿಕ ಹಂತದಲ್ಲೇ ತೆರೆದಿಡ್ತಾ ಇದೆ. ದಿನದ 5ನೇ ಪಂದ್ಯ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ.
7 ಗಂಟೆಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮದ ಒಂದು ವರ್ಣರಂಜಿತ ಆಕರ್ಷಕ ಉದ್ಘಾಟನಾ ಸಮಾರಂಭ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಜರುಗುತ್ತೆ. ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಿಸಿದ್ರು. ಒಂದೋಟ, ಎರಡನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲೇ ಒಂದು ಓಟಗಳ ಸೇರ್ಪಡೆ, ತಂಡ ಮೊತ್ತ 16. ಮತ್ತೆ ಬುಡಾಂತರವಾಗಿ ಬೆದರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀವಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ಮತ್ತೊಂದು ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಅನಿಲ್ ಬೆಂಗ್ರೆ ಈ ಹಿಂದೆ ಶೈಲೇಶ ಮೊದಲ ಸಿಕ್ಸರ್ ದಾಖಲಿಸಿದ್ದಾರೆ. ಪ್ರಸ್ತುತ ಅನಿಲ್ ದಾಂಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಪವರ್ ಪ್ಲೇ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಬಿರುಸಿನ ಆಟಕ್ಕೆ ಮುಂದಾಗ್ತಾ ಇರ್ತಕ್ಕಂಥ 2 ಮಂದಿ ಆಟಗಾರರು. ಒಂದೆಡೆ ಅನಿಲ್ ಮತ್ತು ಶೈಲೇಶ. ತಡ ಮೊತ್ತ ಕೂಡ 24 ಓಟಗಳು. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಮತ್ತೆ ಲಾಂಗ್ ಆನ್ ವಿಭಾಗದ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸುಲಭವಾಗಿ ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆಯ ತಂಡ. ಹೊಸ ಬೌಲರ್ ಯಶ್ವಿನ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ಶೈಲು ಗೂಟದ ಹಿಂಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ನೀಡ್ತಾ ಇದ್ರೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆಯ ತಂಡ. ಹೊಸ ಆಟಗಾರ ಗಣೇಶ ಬೀಜಾಡಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಅನುಭವಿ ಆಟಗಾರ.
ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಯಶ್ವಿನ್ ಅನುಭವಿ ಆಟಗಾರರ ವಿಕೆಟ್ ಅನ್ನು ಪಡ್ಕೊಳ್ಳಲು ಯಶಸ್ಸನ್ನು ಪಡ್ಕೊಂಡ್ರು. ಅಲ್ಲಿ ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಬ್ಯಾಕ್ ಟು ಬ್ಯಾಕ್ 2 ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಸುವೇತ್ ಹೊಸ ಆಟಗಾರ. ಮೂರನೇ ಓವರ್ನ ಚಾಲ್ತಿಯಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಹೋದರೆ ಯಶಸ್ಸನ್ನು ಅಶ್ವಿನ್ ಪಡ್ಕೊಂಡ್ರು. ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ಮತ್ತೆ ಅಶ್ವಿನ್. ಬಿರುಸಿನ ಆರಂಭವನ್ನು ದಾಖಲಿಸಿರ್ತಕ್ಕಂಥ ತಂಡ. ಲೆಫ್ಟ್ ಆಟಗಾರ ಸುಮಿತ್ ಫಿಶರ್ ಮ್ಯಾನ್ ಪರವಾಗಿ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೂರನೇ ಚೆಂಡು ಓಟಗಳಿಗೆ ಮತ್ತೆ ಅಶ್ವಿನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂದಡ ಅನುಭವಿ ಎಸೆತಗಾರ ವಿತೇಶ ಮತ್ತು ವಿವೇಕ್ ಅನುಭವಿ ಎಸೆತಗಾರ ಆರಂಭಿಕ ಹಂತದಲ್ಲಿ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು ಕೂಡ ಸಾಕಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂರನೇ ಓವರ್ನಲ್ಲಿ ಯುವ ಬೌಲರ್ ಯಶ್ವಿನ್ ಅತ್ಯುತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ವಿಕರ್ ಡೆಲಿವರಿ ಮಾತ್ರ ಕ್ಷಣಕಾಲ ಗಾಳಿಯಲ್ಲಿತ್ತು. ಕ್ಯಾಚ್ ಅವಕಾಶವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ 1 ಅಡುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂರನೇ ಓವರ್ನ ಚಾಲ್ತಿಯಲ್ಲಿ ತಡ ಮೊತ್ತ 29 ಓಟಗಳು. ಮೊದಲ ಓಟಗಳಿಗೆ ಯಶ್ವಿನ್ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ತಡ ಮೊತ್ತ ಕೂಡ 29. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತಾಡಾಡ್ ಬಾಲ್ನ ಸೇರ್ಪಡೆ. ಅನುಭವಿ ಆಟಗಾರ ಹಿರಿಯ ಅನುಭವಿ ಆಟಗಾರ ಅನಿಲ್ ಬೆಂಗ್ರೆಯನ್ನು ಕೆಣಕುವಂತಹ ಪ್ರಯತ್ನವನ್ನು ಬೌಲರ್ ಯಶ್ವಿನ್ ಮಾಡ್ತಾ ಇದ್ದಾರೆ. ಜಿಪ್ಸಿ ಈ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಮಾತ ಕ್ಷಣಕಾಲ ಗಾಳಿಯಲ್ಲಿತ್ತು. ಪ್ರಮಿತ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 32 ಓಟಗಳು. ಮೂರನೇ ಓವರ್ನ ಮುಕ್ತಾಯಕ್ಕೆ 32 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಕೇವಲ 4 ಓಟಗಳಿಗಷ್ಟೇ ಯಶ್ವಿನ್ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 5 ಚೆಂಡುಗಳಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಸೆತಗಾರ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ವಿತೇಶ.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಓಟಗಳಿಗೆ ಅಂತಿಮ ಹಂತದ ಅವಕಾಶವನ್ನು ಮಾಡಿಕೊಟ್ರು. ಗೂಡುವ ಹಿಂಭಾಗದಲ್ಲಿ ಎಡವಟ್ಟನ್ನು ಕಾಣ್ತಾ ಇರ್ತಕ್ಕಂಥ ಪ್ರಮೀತ್ ಬೈ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಬಿರುಸಿನ ಹೊಡೆತ. ಚೆಂಡು ಸೀಮಾರೆಗೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ರಿಯಾನ್ಶ್ ದೀಪಾ, ಪುನೀತ್ ಕರ್ಕೇರ ಈ ಒಂದು ಜಾಹೀರಾತು ಫಲಕಕ್ಕೆ ಯಾವುದೇ ಆಟಗಾರ ಸಿಕ್ಸರ್ ದಾಖಲಿಸಿದಲ್ಲಿ ರಿಯಾನ್ಶ್ ದೀಪಾ, ಪುನೀತ್ ಬಂಗೇರ ಈ ಒಂದು ಜಾಹೀರಾತು ಫಲಕಕ್ಕೆ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರ್ಗೆ ಫೈನಲ್ ಪಂದ್ಯದವರೆಗೆ 1,000 ರೂಪಾಯಿಗಳ ಘೋಷಣೆ ಆಗಿದೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ 4ನೇ ಓವರ್ ಮುಕ್ತಾಯದಲ್ಲಿ ತಡ ಮೊತ್ತ 43 ಓಟಗಳು 43. ಪ್ರಮುಖ 2 ಹೋದರೆ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಮತ್ತೆ ಸಮಾಲೋಚನೆಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಅಶ್ವಿನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ 4ನೇ ಓವರ್ನಲ್ಲಿ ಮತ್ತೆ ಅನುಭವಿ ಬೌಲರ್ ವಿತೇಶ ಸ್ವಲ್ಪ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 43 ಓಟಗಳು. ನಟ ನೇರ ಹೊಡೆತ ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಒಂದು ಅತ್ಯುತ್ತಮ ರನ್ನಿಂಗ್ ಕ್ಯಾಚ್ ಅನ್ನು ಶಮ್ಮಿ ಪಡ್ಕೊಂಡ್ರು. ಈವರೆಗೆ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅನಿಲ್ ಬೆಂಗ್ರೆ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಶೈಲೇಶ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಮತ್ತೆ ಅಶ್ವಿನ್ ಮೊದಲ ಓವರ್ನಲ್ಲೂ ಕೂಡ ಕೇವಲ 4 ಓಟಗಳಿಗೆ ಅವಕಾಶ ಮಾಡಿಕೊಂಡು 2 ವಿಕೆಟ್ ಅನ್ನು ಪಡ್ಕೊಂಡಿದ್ರು. 2ನೇ ಓವರ್ ಮತ್ತೆ ಮೊದಲ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ಒಂದು ಬಿರುಸಿನ ಆರಂಭವನ್ನು ದಾಖಲಿಸಿರ್ತಕ್ಕಂಥ ತಂಡ
8 ಓಟವನ್ನು ಮೊದಲ 12 ಚೆಂಡುಗಳಲ್ಲಿ ದಾಖಲಿಸಿದ್ರು. ಮೊದಲ ಓವರ್ನಲ್ಲಿ 13 ಮತ್ತು 15 ಈ ರೀತಿಯ ಪವರ್ ಪ್ಲೇ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಮೂರನೇ ಓವರ್ನ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಯಶ್ವಿನ್ ಹೋದರೆ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಯಶ್ವಿನ್ 4ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಓವರ್ನ ಹೊಸ ಆಟಗಾರ ಶ್ರೀಧರ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಬಹಳ ಶುದ್ಧಮತೆ ಎಸೆತ, ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 1ರ ಬದಲಿಗೆ 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 45ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಫುಲ್ ಶಾಟ್ ಪ್ರಯತ್ನ ತನ್ಮೂಲಕ ಈವರೆಗೆ ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಯಶ್ವಿನ್ 2ನೇ ಓವರ್ನ 5ನೇ ಚೆಂಡಿನಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಿಕ್ಸರ್ ಕೂಡ ಬರ್ತಾ ಇದೆ. ತಡ ಮೊತ್ತ 51. ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕೇವಲ 1 ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ನ ಮುಕ್ತಾಯದ ಬಳಿಕ 52 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಎಂಡ್ ಆಫ್ 5 overs 52 ಲಾಸ್ ಆಫ್ 3, 52 ಲಾಸ್ ಆಫ್ 4. ಇದರ 1ರ ಪಂದ್ಯ ಮಗವೀರ 11 ಉಳ್ಳಾಳ ವರ್ಸಸ್ ಮಾರುತಿ ಹೆಜಮಾಡಿ. ಕ್ಯಾಪ್ಟನ್ ಟಾಸಿಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 53ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಕೊನೆಯ ಓವರ್ನಲ್ಲಿ. ಅಂತಿಮ ಹಂತದ 5 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಮಾರುತಿ ಹೆಜಮಾಡಿ ಮತ್ತು ಮಗವೀರ 11 ಉಳ್ಳಾಳ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಹಂತ. 1 ಓಟ, 2ನೇ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ದುರ್ಬಲ ಮಟ್ಟದ ಕ್ಷೇತ್ರ ರಕ್ಷಣೆ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ರಂಜಿತ್ 1ರ ಬದಲು 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂಡ ಮೊತ್ತ 55ಕ್ಕೆ ತಲುಪ್ತಾ ಇದೆ.
ಬ್ಲಾಕ್ ಕಾಲ್ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎರಡನೇ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಬದಲಿಗೆ ಮತ್ತೆ ಎರಡನೇ ಓಟಗಳಿಗೆ ಅವಕಾಶವನ್ನು ಸುಲಭವಾಗಿ ಮಾಡಿಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ ಎದುರಾಳಿ ತಂಡಕ್ಕೆ ಅಂತಿಮ ಹಂತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ 5ನೇ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆ. ಹೊಸ ಆಟಗಾರ ವೈಶಾಖ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೊಂದು ಯುವ ಆಟಗಾರ. ಅಂತಿಮ ಹಂತದ 2 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕೇವಲ 1 ಓಟ. 2ನೇ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಅಂತಿಮ ಹಂತದ ಸ್ಲಾಗ್ ಓವರ್ ನಲ್ಲಿ ಓಟಗಳಿಗೆ ಸತತ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ ತಂಡದ ಮೊತ್ತ 59ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 6ನೇ ಓವರ್ನ ಕೊನೆಯ ಒಂದೇ ಸೆತ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಶಮಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತ. 59 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 60 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ಇಲ್ಲಿ ಮಾರುತಿ ಹೆಜವಾಡಿ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಮೊಗವೀರ 11 ಉಳ್ಳಾಳ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸಿಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ಅನಿಲ್ ಕೋಟೆನವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಮೊಗಬೀರ 11 ಕ್ಯಾಪ್ಟನ್ ಉಳ್ಳಾಳ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ವಿಳಂಬ ಮಾಡಬೇಡಿ. ಮೊಗವೀರ್ ಅಂಪೈರ್ ಅದೇ ರೀತಿ ರಾಮಾಂಜನೇಯ ಗುಡ್ಡಗೊಪ್ಪಲ ಕ್ಯಾಪ್ಟನ್ ಇವಾಗಲೇ ಸಂಘಟಕರನ್ನ ಭೇಟಿಯಾಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ರಾಮಾಂಜನೇಯ ಅಲ್ಲಿ ಟಾಸ್ ಕಾರ್ಯಕ್ರಮ ಮುಂದಿನ ಹಂತದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಒಂದೆಡೆ ಮಾರುತಿ ಹೆಜಮಾಡಿಯ ತಂಡ ಮೊದಲ ಪಂದ್ಯವನ್ನು ಸುಲಭವಾಗಿ ಜಯಿಸಿರ್ತಕ್ಕಂಥ ಮಗವೀರ 11 ಉಳ್ಳಾಳವನ್ನು ಎದುರಿಸ್ತಾ ಇದೆ. ಮುಂದಿನ ಪಂದ್ಯ
ಮಗುವೀರ ಟಾಸ್ ಜಯವನ್ನು ದಾಖಲಿಸ್ತಾ ಇದ್ದಾರೆ. ವಿತೇಶ ಮತ್ತು ಪ್ರಮಿತ್ ಆರಂಭಿಕ ಹಂತದ ಆಟಗಾರರು. ಬಿರುಸಿನ ಹೊಡೆತ, ಇನ್ನಿಂಗ್ಸ್ ಮೊದಲ ಚೆಂಡು ಗಣೇಶ್ ಬಿಜಾಡಿ ಒಂದು ಚೆಂಡಿಗೆ ಬಿರುಸಿನ ಸಿಕ್ಸರ್ ದಾಖಲಿಸಿದ್ದಾರೆ. ಕಳೆದ ಋತುವಿನಲ್ಲಿಂದು ದುರ್ಗಾ ಪಂದ್ಯಾಟವನ್ನು ಯಶಸ್ವಿಯಾಗಿ ನಮ್ಮ ಹೆಜಗ್ ಮಾಡಿ ಕ್ರೀಡಾಂಗಣದಲ್ಲಿ ನಡೆಸಿರ್ತಕ್ಕಂಥ ಶ್ರೀಯುತ ರವಿಯವರು ಮತ್ತು ಅವರ ತಂಡ ಪಂದ್ಯಾಟದ ವೀಕ್ಷಣೆಯಲ್ಲಿದೆ. ಅವರಿಗೆ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಚೆಕ್. ಶಾಟ್ ಆಗಿತ್ತು. ಮತ್ತೆ ಬೆರಸರ ಹೊಡೆತ, ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಅಂಚಿನಲ್ಲಿ ಎರಡನೇ ಓಟಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 10ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲೇ. ಅಣ್ಣ ಡಿಜೆ ಅಲ್ಲಿ ಬೌಂಡ್ರಿ ಸಿಕ್ಸರ್ ಹೋದಾಗ ಮಾತ್ರ ಹಾಕಿ ಸರ್, ವಿಕೆಟ್ ಬಿದ್ದ ತಕ್ಷಣ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮಿಡ್ ವಿಕೆಟ್ ಮತ್ತು ಲಾಂಗ್ ಆ ನಡುವೆ ರಾರಾಜಿಸ್ತಾ ಇರ್ತಕ್ಕ ರಿಯಾನ್ಶ್, ದೀಪಾ, ಪುನೀತ್ ಬಂಗೇರ ಈ ಒಂದು ಜಾಹೀರಾತು ಫಲಕಕ್ಕೆ ನೇರವಾಗಿ ಸಿಕ್ಸರ್ ದಾಖಲಿಸಿದರೆ 1,000 ರೂಪಾಯಿಗಳ ಘೋಷಣೆ. ಅದು ಫೈನಲ್ ಪಂದ್ಯದವರೆಗೆ ಇರುತ್ತೆ. ಅದೆಷ್ಟು ಆಟಗಾರರಿ ಒಂದು ಪ್ರೋತ್ಸಾಹಿತ ನಗದನ್ನು ಪಡ್ಕೊಳ್ತಾರಂತ ನೋಡಬೇಕಾಗಿದೆ. ಬೀಸುವಂತ ಪ್ರಯತ್ನ, ಶಾರ್ಟ್ ಲೆಗ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಎಂಡ್ ಆಫ್ ಫಸ್ಟ್ ಓವರ್ 11 ಫಾರ್ ನೋ ಲಾಸ್. 60ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 10ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿದೆ. ಇದರಂತಹ 30 ಸತ ಜಯಕ್ಕಾಗಿ 49 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಮಾತ ವೈಶಾಖ್. ಮಾರುತಿ ಹೆಜಮಾಡಿಯ ಪ್ರವರ್ತಕರು ಪಾಂಡುರಂಗ ಕರ್ಕೇರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಮುಖಾಂತರವಾಗಿ ವಿತೇಶ ಆಟ ಮುಕ್ತಾಯ. ಬಿರುಸಿನ ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ವಿತೇಶ ಎರಡನೇ ಓವರ್ನ ಮೊದಲ ಚೆಂಡಿನಲ್ಲೇ ಸುಲಭ ಕ್ಯಾಚ್ ಅನ್ನು ನೀಡುವುದರ ಮುಖಾಂತರವಾಗಿ ಮೊದಲ ಆಘಾತವನ್ನು ಕಾಣ್ತಾ ಇದೆ. 60ರ ಒಂದು ಸವಾಲನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವಿಖ್ಯಾತ್ 49 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ.
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತ, ಬ್ಯಾಕ್ ಟು ಬ್ಯಾಕ್ ಹೋದರಿ ಆಘಾತವನ್ನು ಕಾಣ್ತಾ ಇದೆ ವಿದ್ಯಾರ್ಥಿ ಸಂಘ ಬೈಕಂಪಾಡಿಯ ತಂಡ. ಬಿರುಸಿನ ಆರಂಭವನ್ನು ದಾಖಲಿಸುವಂತಹ ಲಕ್ಷಣವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಸತತವಾಗಿ 2 ಹೋದರಿಗಳ ಆಘಾತವನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ಮಿಥುನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ವಿವೇಚನೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ನೆಟ್ಟ ನೇರ ಹೊಡೆತ, ತನ್ಮೂಲಕ ಹ್ಯಾಟ್ರಿಕ್ ದಾಖಲಾತಿಯನ್ನು ಕಾಣ್ತಾ ಇರ್ತಕ್ಕಂಥ ವೈಶಾಖ್ ಫಿಶರ್ ಮ್ಯಾನ್ ಮಲ್ಪೆ ಪರವಾಗಿ ಪಂದ್ಯಾಟದ ಮೊದಲ ಹ್ಯಾಟ್ರಿಕ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. 11ರ ಮೊತ್ತಕ್ಕೆ ಸತತವಾಗಿ 3 ಹೋದರಿಗಳನ್ನು ಕೈ ಚೆಲ್ತಾ ಇರ್ತಕ್ಕಂಥ ತಂಡ. ಒಂದೆಡೆ ವಿತೇಶ್ ಔಟ್ ಆದ್ರು, ಆ ಬಳಿಕ ವಿಖ್ಯಾತ್ ಹೋದರೆ ಒಪ್ಪಿಸಿದ್ದಾರೆ. ಮಿಥುನ್ ಕೂಡ ಅದೇ ಹಾದಿಯನ್ನು ತುಳಿತಾ ಇದ್ದಾರೆ. ಈ ಮುಖಾಂತರವಾಗಿ ಪಂದ್ಯಾಟದ ಮೊದಲ ಹ್ಯಾಟ್ರಿಕ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಹೊಸ ಆಟಗಾರ ಸಚಿನ್ ಅಂಕಣಕ್ಕೆ ಬಂದಿದ್ದಾರೆ. ಒತ್ತಡ ನಿಭಾಯಿಸಬೇಕಾದ್ರೆ ಒಂದು ಹಂತದ ಪಾರ್ಟ್ನರ್ಶಿಪ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಡಿಪೆಕ್ಷ ಕವರ್ ವಿಭಾಗದಲ್ಲಿ ಮತ್ತೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಕೇವಲ 1 ಓಟಗಳಿಗಷ್ಟೇ ಪ್ರಮಿತ್ ಅವಕಾಶವನ್ನು ಮಾಡಿಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 13ಕ್ಕೆ ತಲುಪ್ತಾ ಇದ್ದಾವ. ಎರಡನೇ ಓವರ್ನ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 60ರ ಒಂದು ವಿಜಯದ ಸವಾಲನ್ನು ಕಾಣಬೇಕಾಗಿದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 11 ಓಟವನ್ನು ಸುಲಭವಾಗಿ ದಾಖಲಿಸಿರ್ತಕ್ಕಂಥ ವಿದ್ಯಾರ್ಥಿ ಸಂಘ ಬೈಕಂಪಾಡಿಯ ತಂಡ ಅಂತಿಮ 30 ಚೆಂಡು 49 ಓಟಗಳ ಅನಿವಾರ್ಯತೆ ಇತ್ತು. ಎರಡನೇ ಹಂತದ ಪವರ್ ಪ್ಲೇ ಒಂದು ಓವರನ್ನು ಅತ್ಯುತ್ತಮವಾಗಿ ಇಸಿರ್ತಕ್ಕಂಥ ವೈಶಾಖ್ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಹ್ಯಾಟ್ರಿಕ್ ಸಹಿತವಾಗಿ. ಈ ಹಂತದಲ್ಲಿ ಮತ್ತೆ 3 ರನ್ ಚಾಲ್ತಿಗಾಗಿ ಗಣೇಶ ಬೀಜಾಡಿ ಮೊದಲ ಓವರ್ನಲ್ಲಿ 11 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ವಲ್ಪ ಮಟ್ಟಿಗೆ ಹ್ಯಾಟ್ರಿಕ್ ಹೋದರೆ ಆಘಾತ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಾ ಇದೆ. ಬಹಳ ಶೋಧ ಮರದಿಂದ ಹೊಡೆತ, ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ಸಚಿನ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಬಿರುಸಿನ ಸಿಕ್ಸರ್ ಅನ್ನು ಸಚಿನ್ ದಾಖಲಿಸಿದ ತಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 22 ಸತ 40 ಓಟಗಳು ಬರಬೇಕಾಗಿದೆ.
ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಒಂದು ರನ್ಔಟ್ ಅವಕಾಶ ಇತ್ತು. ಸುಲಭದ ಅವಕಾಶವನ್ನು ಸುಲಭವಾಗಿ ಕೈ ಚೆಲ್ತಾ ಇರ್ತಕ್ಕಂಥ ಫಿಶರ್ ಮ್ಯಾನ್ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಸತತವಾಗಿ ಬೀಸುವಂತಹ ಪ್ರಯತ್ನಗಳು. ಒಂದೋಟ, ಎರಡನೇ ಓಟ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ. ಪ್ರಮಿತ್ ದಾಂಡಿಲ ಮುಖಾಂತರವಾಗಿ ತನ್ಮಧ್ಯೆ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ 18 ಎಸೆತ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 18 ಎಸೆತ ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ಒಂದೆಡೆ ಸಚಿನ್ ಸಿಕ್ಸರ್ ದಾಖಲಿಸಿದ್ದಾರೆ, ಮತ್ತೊಂದೆಡೆ ಪ್ರಮಿತ್ ಕೂಡ ಒಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಲೆಗ್ ಬೈ ರೂಪದಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. 29 ಓಟಗಳು ಬರಬೇಕಾಗಿದೆ ಅಂತಿಮ 17 ಚೆಂಡುಗಳಲ್ಲಿ. ಅಲ್ಲಿ ಮೊಗೈರೆ 11 ತನ್ನ ತೀರ್ಮಾನ ತಿಳಿಸ್ಕೊಳ್ಳಿ. ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ. ಮಾರುತಿ ಹೆಜಮಾಡಿ ಆಟಗಾರರು ದಾಂಡಿಗೆ ತರಕ್ಕೆ ರೆಡಿ ಆಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮುಂದಾಗ್ತಾ ಇರ್ತಕ್ಕಂಥ ಪ್ರಮಿತ್ ಊಟವನ್ನು ದಾಖಲಿಸ್ತಾ ಇಲ್ಲ. ಚೆಕ್. ಜೀವನ್ ಪೂಜಾರಿ ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾವೆ. ಜೀವನ್ ಪೂಜಾರಿ ಜಿಪ್ಸಿ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ಸುಲಭ ಕ್ಯಾಚ್ ಅನ್ನು ಲಾಂಗಾಲಿ ಭಾಗದಲ್ಲಿ ಪಡ್ಕೊಂಡ್ರು. ಪ್ರಮಿತ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ.
ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಮೊದಲ ಓವರ್ನಲ್ಲಿ ಹ್ಯಾಟ್ರಿಕ್ ಸಹಿತವಾಗಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವೈಶಾಖ್ ಮತ್ತೆ 2ನೇ ಓವರ್ನಲ್ಲಿ ಅತ್ಯುತ್ತಮ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರಮಿತ್ ಒಂದು ಅಮೂಲ್ಯ ಹೋದರಿಯನ್ನು ಪಡ್ಕೊಂಡ್ರು. ಅಂತಿಮ 2 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತ, ಸುರಕ್ಷಿತ ಕ್ಷೇತ್ರರಕ್ಷಣೆ ಅನಿಲ್ ದಾಖಲಿಸಿದ್ರು. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತಂಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. 27 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಕಂಡಂತ ವಿದ್ಯಾರ್ಥಿ ಸಂಘ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅತ್ಯುತ್ತಮ 2 ಓವರ್ಗಳಲ್ಲಿ ಕೇವಲ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವೈಶಾಖ್ ಹ್ಯಾಟ್ರಿಕ್ ಸಹಿತವಾಗಿ 4 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಇರುವಂತಹ 12 ಸತ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. 13ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ. ಅಂತಿಮ ಹಂತದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಚಿರಂತ್ ಅನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆ ತಂಡ ಯುವ ಬೌಲರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 12 ಸತ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. ಒಂದೆಡೆ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ಕೂಡ ಇದೆ. ಮೊಗವೀರ ಅಂಪೈರ್ ಕ್ಯಾಪ್ಟನ್ ದಯವಿಟ್ಟು ಸಂಘಟಕರನ್ನ ತಿಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಮೊಗವೀರ ಅಂಪೈರ್ ಕ್ಯಾಪ್ಟನ್ ಕ್ಷೇತ್ರಕ್ಷಣೆ ಎಡವಟ್ಟು 1-2ನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 36ಕ್ಕೆ ತಲುಪ್ತಾ ಇದೆ. 24 ಓಟಗಳು ಬರಬೇಕಾಗಿದೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ 11 ಸತ 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೊನೆಯ ಹಂತದ ಶಾಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ತನ್ಮೂಲಕ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಚೆಕ್. ಹಲೋ ತಡ ಮೊತ್ತ 42
ಎಸೆತಗಾರ ಬರವನ್ನು ಕಾಣ್ತಾ ಇರ್ತಕ್ಕಂಥ ಫಿಶರ್ ಮ್ಯಾನ್ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ತಡ ಮೊತ್ತ 42 ಓಟಗಳು, 18 ಓಟಗಳು ಬರಬೇಕಾಗಿದೆ ಎನ್ನುವಂತ 9 ಚೆಂಡುಗಳಲ್ಲಿ ಪ್ರತಿ ಚೆಂಡಿಗೆ 2 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಪಡ್ಕೊಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ. ಔಟ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವಿವೇಕ ಸಿಕ್ಸರ್ ದಾಖಲಿಸಿದ ಬಳಿಕ ಮಾತ್ರ ಹೋದರೆ ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಶಮೀತ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಈ ಪರಿಸರದ ಆಟಗಾರ. ಅಂತಿಮ ಹಂತದ 8 ಚೆಂಡು 18 ಓಟಗಳು ಬರಬೇಕಾಗಿದೆ. ಚೆಕ್. ಮೊಗವೀರ್ ಎಂಪೈರ್ ಕ್ಯಾಪ್ಟನ್, ಮೊಗವೀರ್ ಎಂಪೈರ್ ಕ್ಯಾಪ್ಟನ್ ದಯವಿಟ್ಟು ಸಂಘಟಕರನ್ನ ಭೇಟಿ ಆಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮೊಗವೀರ್ ಎಂಪೈರ್ ಕ್ಯಾಪ್ಟನ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು ಕೂಡ ಚಿರಾನ್ ಆ ಬಳಿಕ 3 ಚೆಂಡುಗಳ ನಡುವೆ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಹಂತದ 16 ಓಟಗಳು ಬರಬೇಕಾಗಿದೆ. 6ಕ್ಕೆ 16. ಮೊಗವೀರ್ ಎಂಪೈರ್ ಮಾಲಕರು ದಯವಿಟ್ಟು ನಮ್ಮದಿಗೆ ಸಹಕಾರವನ್ನು ನೀಡಿ. ಸಂಘಟಕರು ತಿಳಿಸ್ತಾ ಇದ್ದಾರೆ, ಸಂಘಟಕರನ್ನು ನೀವು ಭೇಟಿ ಆಗಬೇಕು. ಮೊಗವೀರ್ ಎಂಪೈರ್ ಕ್ಯಾಪ್ಟನ್ ಅಥವಾ ಮಾಲಕರು. ಹೊಸ ಬೌಲರ್ ನಿತೀಶ ಅಂತಿಮ ಹಂತದ 6 ಚೆಂಡು ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಸಿಕ್ಸರ್ ಬೌಂಡ್ರಿಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಂತಿಮ ಓವರ್. ಈಗಾಗಲೇ ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಸಚಿನ್ ಇನ್ನೂ ಕೂಡ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಬಿರುಸಿನ ಸಿಕ್ಸರ್ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಮತ್ತೆ ಪಂದ್ಯವನ್ನು ಜೀವಂತವಾಗಿರಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಂಘ. ಬೈಕಂಪಾಡಿಯ ಸಚಿನ್ ಆಟ ಅಂತಿಮ ಹಂತದಲ್ಲಿ ಒತ್ತಡದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಂಘವನ್ನು ಮೇಲೆತ್ತುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮ ಹಂತದ 5 ಚೆಂಡು 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ 4 ಚೆಂಡು 10 ಓಟಗಳು ಬರಬೇಕಾಗಿದೆ.
ಮತ್ತೆ ಮೂರನೇ ಬಾರಿ ನೆಟ್ಟ ನೇರ ಹೊಡೆತ ತನ್ಮೂಲಕ ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ ಅಂತಿಮ 3 ಚೆಂಡುಗಳಲ್ಲೇ. ಮೊದಲ ಪಂದ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಫಿಶರ್ ಮ್ಯಾನ್ ಮಲ್ಪೆ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಜಿಪ್ಸಿ ವ್ಯವಸ್ಥಿತ ಕ್ರೀಡಾಕೂಟದಲ್ಲಿ ಕೊನೆಯ 3 ಚೆಂಡು 4 ಓಟಗಳು ಬರಬೇಕಾಗಿದೆ. ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸುವಂತಹ ಹಂತದಲ್ಲಿ ಸಚಿನ್ ಆಟ ವಿದ್ಯಾರ್ಥಿ ಸಂಘವನ್ನು ಉಳಿಸುವಂತಹ ಪ್ರಯತ್ನವನ್ನು ಮೊದಲ ಪಂದ್ಯದಲ್ಲೇ ಮಾಡ್ತಾ ಇದೆ. ಕೊನೆಯ 3 ಚೆಂಡು 4 ಓಟಗಳು ಬರಬೇಕಾಗಿದೆ. 3 ಓಟಗಳು ಬಂದರೂ ಕೂಡ ಪಂದ್ಯ ಸಮಬಲ. ಮತ್ತೆ 4ನೇ ಬಾರಿ ತನ್ವಾದ ಸ್ಕ್ವೇರ್ ಲಾಕ್ಸಿ ಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಜಯವನ್ನು ತಮ್ಮ ತಂಡಕ್ಕೆ ಒದಗಿಸಿಕೊಡುವಂತಹ ಪ್ರಯತ್ನ ಸಚಿನ್ ಅತ್ಯುತ್ತಮ ಆಟವನ್ನೇ ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಅದು ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ತನ್ನ ತಂಡಕ್ಕೆ ಉಳಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಸಚಿನ್ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ಆಟಗಾರರು ಅಂಗಣದ ಒಳಭಾಗಕ್ಕೆ ಪ್ರವೇಶಿಸಬೇಡಿ. ಪವನ್ ಅದೇ ರೀತಿ ಜೀವನ್ ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಸಚಿನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಮಗಬೀರ 11 ಕ್ಷೇತ್ರಕ್ಷಣೆಗೆ ಸಾಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಮತ್ತೆ ವಿನಯ್ ಉದ್ಯಾವರ. ಚೆಕ್ ಹಲೋ. ಹಿಂದಿನ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಸಚಿನ್ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕು. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಜಿಪ್ಸಿ ತಂಡದ ಸದಸ್ಯರಾಗಿರುವಂತಹ ರಾಜೇಶ್ ಅಮೀನ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಹಿಂದಿನ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್